ಬಿಎಂಟಿಸಿ ಬಸ್ಗಳಲ್ಲಿ ಯುಪಿಐ ಪೇಮೆಂಟ್ಗೆ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಕಂಡಕ್ಟರ್ಗಳು ಯಾಕೆ ಉತ್ಸಾಹ ತೋರಿಸ್ತಾ ಇಲ್ಲ? ಹೀಗಂತ ನಾವು ಹೇಳ್ತಾ ಇಲ್ಲ, ಪ್ರಯಾಣಿಕರೇ ದೂರು ನೀಡಿದ್ದಾರೆ. ನಗದು ಪಾವತಿ ಮಾಡುವಂತ ಹೇಳ್ತಾರೆ ಅಂತ ಪ್ರಯಾಣಿಕರೇ ದೂರ್ತಾ ಇದ್ದಾರೆ. ಹಾಗಾಗಿ ಈ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಬಿಎಂಟಿಸಿ ನಿರಾಕರಿಸಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದೆ. ಪ್ರಯಾಣಿಕರು ಕೋಡ್ ಅನ್ನು ಸ್ಕ್ಯಾನ್ ಮಾಡಬಹುದು ಮತ್ತು ಮೊತ್ತವನ್ನು ನಮೂದಿಸಿ ಪಾವತಿ ಯಶಸ್ವಿಯಾದ ನಂತರ ಟಿಕೆಟ್ ನೀಡಲಾಗುತ್ತೆ. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಇದನ್ನು ಜಾರಿಗೆ ತರಲಾಗುತ್ತೆ. ಆದರೆ ಸಿಗೋ ಚಿಲ್ಲರೆ ಕಾಸು ಎಲ್ಲಿ ಕೈ ತಪ್ಪುತ್ತೋ ಅಂತಲೋ ಏನೋ ಕಂಡಕ್ಟರ್ಗಳು ಹಿಂದೇಟು ಹಾಕ್ತಾ ಇರೋದು. ಪ್ರಯಾಣಿಕರ ಈ ವರ್ತನೆ ಏನಿದೆ, ಇದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗಾಗಲೇ ಬಸ್ಗಳಲ್ಲಿ 5 ರೂಪಾಯಿ ಇಲ್ಲ, 10 ರೂಪಾಯಿ ಚಿಲ್ಲರೆ ಇಲ್ಲ ಅಂತ ಟಿಕೆಟ್ ಹಿಂದೆ ಬರೆದು ಕೊಡ್ತಾ ಇದ್ರು. ಪ್ರಯಾಣಿಕರು ಮರೆತು ಹೋದ ಉದಾಹರಣೆಗಳು ಇದೆ. ಇದೀಗ UPI ಪೇಮೆಂಟ್ ಜಾರಿಗೆ ತರಲಾಗಿದೆ. ಇದು ಕಂಡಕ್ಟರ್ಗಳಿಗೆ ಬಿಸಿ ತುಪ್ಪವಾಗಿ ಬಿಟ್ಟರು ಹಾಗೆ ಕಾಣ್ತಾ ಇದೆ. ಡಿಜಿಟಲ್ ಇಂಡಿಯಾಕ್ಕೆ ಕೇಂದ್ರ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ. ರಾಜ್ಯ ಸರ್ಕಾರವೂ ಸಹ ಅದಕ್ಕೆ ಒತ್ತಾಸೆಯಾಗಿ ನಿಂತಿದೆ. ಈಗ ಎಲ್ಲ ಕಡೆಯೂ ಸಹ ಕೋಡನ್ನು ಸ್ಕ್ಯಾನ್ ಮಾಡಿ ಹಣವನ್ನು ಪಾವತಿ ಮಾಡ್ತಕ್ಕಂಥ ಅಭ್ಯಾಸ ಇದೆ. ಅದೇ ಪದ್ಧತಿಯನ್ನು BMTC ಬಸ್ಗಳಲ್ಲಿ ಸರ್ಕಾರ ಜಾರಿಗೆ ತಂದಿತ್ತು. ಅಂದರೆ ಕಂಡಕ್ಟರ್ ಅಲ್ಲೊಂದು QR ಕೋಡ್ ತೋರಿಸ್ತಾರೆ, ಅದನ್ನು ಸ್ಕ್ಯಾನ್ ಮಾಡಿದರೆ ಅವ್ರು ಎಷ್ಟು ಟಿಕೆಟ್ ಕೊಡಬೇಕಾಗಿತ್ತೋ, ಹಣ ಕೊಡಬೇಕಾಗಿತ್ತೋ ಅಷ್ಟು ಹಣ ಅಲ್ಲಿ ಪಾವತಿ ಆಗುತ್ತೆ. ಆದರೆ ಕಂಡಕ್ಟರ್ಗಳು ಉತ್ಸಾಹಿತರಾಗಿಲ್ಲ ಈ ವಿಷಯದ ಬಗ್ಗೆ. ಅವರು ಕ್ಯಾಶ್ ಕೊಡಿ ಅಂತಲೇ ಹೇಳ್ತಿದ್ದಾರೆ. ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಭಾಳ ಜನ ಪ್ರಯಾಣಿಕರು ಈ ಬಗ್ಗೆ ದೂರು ನೀಡಿದ್ದಾರೆ. ಇದನ್ನು BMTC ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಪದ್ಧತಿ ಜಾರಿಯಲ್ಲಿದೆ, ಸರ್ಕಾರದ ಆದೇಶ ಇದೆ ಅಂತಂದರೆ ಕಂಡಕ್ಟರ್ ಅದನ್ನು UPI ಪೇಮೆಂಟನ್ನು ಸ್ವೀಕಾರ ಮಾಡಬೇಕು. ಯಾರಿಗಾದರೂ ಒಂದು ಟಿಕೆಟ್ ದರ 25 ರೂಪಾಯಿನ 30 ರೂಪಾಯಿನ ಇದೆ ಅಂತಂದರೆ ಅದನ್ನು ಎಂಟ್ರ್ ಮಾಡಿ ಒಂದು QR ಕೋಡ್ ಬರುತ್ತೆ. ಆ QR ಕೋಡ್ ಸ್ಕ್ಯಾನ್ ಮಾಡಿದರೆ ಅದನ್ನು ಮತ್ತೆ ಅಲ್ಲಿ ಹಣವನ್ನು ಎಂಟ್ರಿ ಮಾಡೋ ಅಗತ್ಯ ಇಲ್ಲ. 30 ರೂಪಾಯಿ ಅಂತಲೇ ಬರುತ್ತೆ ನೇರವಾಗಿ. ಅದು ಪೇಮೆಂಟ್ ಆಗುತ್ತೆ, ಆಮೇಲೆ ಟಿಕೆಟ್ ಕೊಡ್ತಾರೆ. ಚಿಲ್ಲರೆ ಸಮಸ್ಯೆ ಇರೋದಿಲ್ಲ. ಇಲ್ಲ ಅಂತಂದರೆ ಕಂಡಕ್ಟ್ರು ಒಂದು ಚೀಟಿಯಲ್ಲಿ ಅದೇ ಟಿಕೆಟ್ ಮೇಲೆ ಬರ್ಕೊಡ್ತಾರೆ, 10 ರೂಪಾಯಿ ನೀವು ಇಳಿಬೇಕಾದ್ರೆ ಇಸ್ಕೊಳ್ರಿ ಅಂತೇಳಿ. ಆ ಇಳಿಬೇಕಾದ್ರೆ ಅಲ್ಲಿ ಹೋಗೋವರೆಗೂ ಆ ಕಂಡಕ್ಟ್ರ್ ನೋಡ್ತಾನೆ ಇರಬೇಕು ಪ್ರಯಾಣಿಕ. ಕಂಡಕ್ಟ್ರು ಆ ಕಡೆ ಹೋದ್ರಾ, ಈ ಕಡೆ ಹೋದ್ರಾ, ಎಲ್ಲೋದ್ರು, ಆ ಕಡೆಯಿಂದ ಈ ಕಡೆ ಬರ್ತಾ ಚಿಲ್ಲರೆ ಕೊಡ್ತಾರ, ಈ ಕಡೆಯಿಂದ ಆ ಕಡೆ ಹೋಗ್ತಾ ಚಿಲ್ಲರೆ ಕೊಡ್ತಾರ ಅಂತ ಅವನು ಆ ಜರ್ನಿ ಮುಗಿಯೋವರೆಗೂ ಕಂಡಕ್ಟ್ರ್ ಮುಖ ನೋಡ್ಕೊಂತಾನೆ ಇರಬೇಕು. ಇಲ್ಲಾಂದರೆ ಮರ್ತೋಗ್ಬಿಡುತ್ತೆ ಅವನಿಗೆ. ಬಸ್ ಸ್ಟಾಪ್ ಬಂತು ಅಂದ ತಕ್ಷಣ, ಇಳಿಯೋ ಜಾಗ ಬಂತು ಅಂದ ತಕ್ಷಣ ಅವಸರದಲ್ಲಿ ಇಳಿದು ಹೋಗ್ಬಿಡ್ತಾರೆ. ಆಮೇಲೆ ಇಳಿದ ಮೇಲೆ ಮುಗೀತು, ಬಸ್ ಮುಂದಕ್ಕೆ ಹೋಗುತ್ತೆ, ದುಡ್ಡು ಕಂಡಕ್ಟರ್ ಹತ್ರನೇ ಉಳಿಯುತ್ತೆ. UPI ಪೇಮೆಂಟ್ ಆಗ್ಬಿಟ್ರೆ ಚಿಲ್ಲರೆ ಸಮಸ್ಯೆ ಇರಲ್ಲ. ಎಷ್ಟೋ ಸಾರಿ ಟಿಕೆಟ್ ರೇಟು 26 ರೂಪಾಯಿ, 28 ರೂಪಾಯಿ, 58 ರೂಪಾಯಿ ಹೀಗೆಲ್ಲ ಇರುತ್ತೆ. ಹಾಗಾಗಿ ಚಿಲ್ಲರೆ ಸಮಸ್ಯೆ ತಪ್ಪಿಸೋಕ್ಕೆ ಒಂದು UPI ಪೇಮೆಂಟ್ ಏನಿದೆ, ಇದೊಂದು ಒಳ್ಳೆ ದಾರಿ ಇದು. ಆದರೆ BMTC ಕಂಡಕ್ಟರ್ಗಳು ಯೋಚನೆ ಮಾಡ್ತಾ ಇದ್ದಾರೆ. ಈಗ ಅಂಥದ್ದೇನಾದರೂ ಇದ್ದರೆ ದೂರು ಕೊಡಿ, ನಾವು ಕ್ರಮ ತಗೋತೀವಿ ಅಂತ BMTC ಹೇಳ್ತಾ ಇದೆ. ಮತ್ತು ಇದೇ ಪದ್ಧತಿನ KSRTC ಬಸ್ನಲ್ಲೂ ಸಹ ಜಾರಿಗೆ ತರೋಕ್ಕೆ ಯೋಚನೆ ಮಾಡ್ತಾ ಇದೆ ಸರ್ಕಾರ. ಇನ್ನು ಮುಂದೆ ಏನು ಮಾಡ್ತಾರೆ ಕಂಡಕ್ಟರ್ಗಳು ನೋಡಬೇಕು.